ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿರೇ, ಒಬ್ಬ ಸಾಮಾನ್ಯ ನಾಯಕ ತನ್ನಲ್ಲಿ ನಾಯಕತ್ವದ ಗುಣಗಳನ್ನು ತೋರ್ಪಡಿಸುತ್ತಾನೆ. ಉತ್ತಮ ನಾಯಕ ತನ್ನ ನಾಯಕತ್ವದಲ್ಲಿ ಇತರರನ್ನು ಮುನ್ನಡೆಸುತ್ತಾನೆ. ಆದರೆ ಅತ್ಯುತ್ತಮ ನಾಯಕ ಮಾತ್ರ ನಾಯಕರನ್ನು ಸೃಷ್ಟಿಸುತ್ತಾನೆ. ಯೇಸು ಅಂತಹ ಅತ್ಯುತ್ತಮ ನಾಯಕ 3 ವರ್ಷದ ಶುಭ ಸಂದೇಶ ಪ್ರಚಾರ ಜೀವನದಲ್ಲಿ 12 ಮಂದಿ ಪ್ರೇಷಿತರನ್ನು ಆಯ್ಕೆ ಮಾಡಿಕೊಂಡದ್ದು ಮಾತ್ರವಲ್ಲ, ಅವರಲ್ಲಿ ನಾಯಕತ್ವದ ಗುಣಗಳನ್ನು ತುಂಬಿಸಿ ಅವರನ್ನು ಉತ್ತೇಜಿಸಿ, ಅವರಿರುವಾಗಲೇ ಅವರನ್ನು ತಮಗಿಂತ ಮುಂದಾಗಿ ಇತರರ ಜಾಗಗಳಿಗೆ ಕಳುಹಿಸಿ ತಮ್ಮ ನಾಯಕತ್ವದ ಗುಣಗಳನ್ನು ಪರೀಕ್ಷಿಸಿದ್ದರು. ಅವರ ನಾಯಕತ್ವದ ಗುಣಗಳಲ್ಲಿ ಇದ್ದಂತಹ ಕೊರತೆಗಳನ್ನು ಎತ್ತಿ ತೋರಿಸಿದ್ದರು, ನೀಗಿಸಿದ್ದರು ಮತ್ತು ಮತ್ತೊಮ್ಮೆ ಅವರನ್ನು ಉತ್ತೇಜಿಸಿ ಅನುಗ್ರಹಿಸಿದ್ದರು. 3 ವರ್ಷದ ಶುಭ ಸಂದೇಶ ಪ್ರಚಾರ ಕಾರ್ಯದ ಕೊನೆಯಲ್ಲಿ ಯೇಸು ದೇವಪುತ್ರರಾಗಿದ್ದರು ಎಂಬುದಕ್ಕಾಗಿ ಅಲ್ಲ, ಪೂರ್ಣ ಮನುಷ್ಯರಾಗಿಯೂ ಯೇಸು ತಮ್ಮ ಪ್ರೇಷಿತರನ್ನು ಹುರಿದುಂಬಿಸುವಂತಹ ರೀತಿಯನ್ನು ನಾವು ಈ ಪಾಸ್ಕ ಕಾಲದ ವಾಚನಗಳಲ್ಲಿ ಕಾಣುತ್ತಾ ಬಂದೆವು. ಅದಾದ ನಂತರ ಯೇಸುವಿನ ಸ್ವರ್ಗಾರೋಹಣ ಮತ್ತು ಪಂಚಾಶತಮ ಹಬ್ಬದ ದಿನದ ನಂತರ ಯೇಸು ಪವಿತ್ರಾತ್ಮರನ್ನು ಅನುಗ್ರಹಿಸಿದ್ದು ಮಾತ್ರವಲ್ಲ, ಅಥವಾ ದೇವರು ಪವಿತ್ರಾತ್ಮರನ್ನು ಪ್ರೇಷಿತರಿಗೆ ಶಿಷ್ಯರಿಗೆ ಅನುಗ್ರಹಿಸಿದ್ದು ಮಾತ್ರವಲ್ಲ, ಅನೇಕರನ್ನು ನಾಯಕರನ್ನಾಗಿ ಸೃಷ್ಟಿಸಿದರು. ಪ್ರಿಯ ಸಹೋದರ ಸಹೋದರಿರೇ, ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಕಾಣುವಂತಹ ಅಲೆಕ್ಸಾಂಡ್ರಿಯಾದ ಅಪೋಲೋಸ್, ಆತನಿಗೆ ಸಂತ ಲೂಕ ಪ್ರೇಷಿತರ ಕಾರ್ಯಕಲಾಪವನ್ನು ಬರೆಯುತ್ತಾ ನಮಗೆ ತಿಳಿಸುವುದು, ಸ್ನಾನಿಕ ಯೋಹಾನನ ದೀಕ್ಷಾ ಸ್ನಾನವನ್ನು ಮಾತ್ರ ಆತ ಅರಿತಿದ್ದ. ಆತ ಒಬ್ಬ ಯಹೂದಿ. ಅಲೆಕ್ಸಾಂಡ್ರಿಯ ಇಸ್ರೇಲ್ ನಾಡಿನ ಒಳಗೆ ಇಲ್ಲ. ಆದುದರಿಂದ ಆತ ಇದ್ದಲ್ಲಿಯೇ, ಅನ್ಯ ಜನರ ಮಧ್ಯದಲ್ಲಿಯೇ ಆತ ಯಹೂದಿಯಾಗಿ ಜೀವಿಸುತ್ತಿದ್ದವನು. ಅಂತಹ ಅಪೋಲೋಸ್ ಯೇಸುವಿನ ಬಗ್ಗೆ ಧರ್ಮಶಾಸ್ತ್ರದಿಂದ ಅರಿತು ಪವಿತ್ರಾತ್ಮರ ವರಪ್ರಸಾದದಿಂದಲೇ ಆತ ಯೇಸುವಿನ ಬಗ್ಗೆ ಮಾತನಾಡುತ್ತಿದ್ದ. ಅಂತ ಲೂಕ ಹೇಳುತ್ತಾರೆ, ಯೇಸುವಿನ ಬಗ್ಗೆ ಉತ್ಸಾಹಭರಿತನಾಗಿ ಉಪದೇಶ ಮಾಡಿ ಚ್ಯುತಿ ಇಲ್ಲದೆ ಬೋಧಿಸುತ್ತಾ ಬಂದ. ಈತನನ್ನು ಕಾಣುವಂತಹ ಪ್ರಿಸ್ಕಿಲ್ಲ ಮತ್ತು ಅಕ್ವಿಲ ಅವನ ಬೋಧನೆಯನ್ನು ಕೇಳಿ ಅವನ ಬಳಿಗೆ ಬಂದು ಇನ್ನೂ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿಸಿಕೊಟ್ಟರು. ಆನಂತರ ಅಪೋಲೋಸ್ ಇನ್ನೂ ಅಖಾಯದ ಭಕ್ತಾದಿಗಳಲ್ಲಿ ಇತರ ಯಹೂದ್ಯರನ್ನು ಖಂಡಿಸುತ್ತಾ ಯೇಸುವೆ ಲೋಕೋದ್ಧಾರಕ ಎಂಬುದನ್ನು ಬಹಿರಂಗವಾಗಿ ಭಾಷಣಗಳನ್ನು ಹೇಳುತ್ತಾ ಕೊನೆಯದಾಗಿ ನಾವು ವಾಚನದಲ್ಲಿ ಕಾಣುತ್ತೇವೆ, ಆತ ಪ್ರತಿಭಟಿಸಿದ, ಎಲ್ಲರ ಮುಂದೆ ಬಹಿರಂಗವಾಗಿ ಪ್ರತಿಭಟಿಸಿದ, ಯೇಸುವಿನ ವಿಷಯವಾಗಿ ಸಾಕ್ಷಿ ಹೇಳುತ್ತಿದ್ದ. ಪ್ರಿಯ ಸಹೋದರ ಸಹೋದರಿಯರೇ, ಇದೆಲ್ಲವೂ ಸಾಧ್ಯವಾದುದು ಯೇಸುವಿನ ಸ್ವರ್ಗಾರೋಹಣದಿಂದಾಗಿ. ಯೇಸು ಇಂದಿನ ಶುಭ ಸಂದೇಶ ಭಾಗದಲ್ಲಿ ಹೇಳಿದ್ದನ್ನು ನಾವು ಕೇಳಿದಂತೆಯೇ, ನಾನು ಪಿತನಲ್ಲಿಗೆ ಹೋಗುತ್ತೇನೆ, ನಾನು ಪಿತನಿಂದಲೇ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ, ಈಗ ಈ ಲೋಕವನ್ನು ಬಿಟ್ಟು ಪಿತನಲ್ಲಿಗೆ ಹೋಗುತ್ತಿದ್ದೇನೆ. ದೇವರ ಸನ್ನಿಧಿಯನ್ನು ಸೇರಿ ಆನಂತರ ಪವಿತ್ರಾತ್ಮರನ್ನು ಅನುಗ್ರಹಿಸಿದರು. ಇದರಿಂದಾಗಿಯೇ ಇಂದಿನ ಶುಭ ಸಂದೇಶವು ನಮ್ಮ ಕಾಲದಲ್ಲಿ ನೆರವೇರುತ್ತಿದೆ. ನಾವು ಧರ್ಮಸಭೆಯ ಕಾಲದಲ್ಲಿದ್ದೇವೆ ಅಥವಾ ಪವಿತ್ರಾತ್ಮರ ಕಾಲದಲ್ಲಿದ್ದೇವೆ. ಈ ಕಾಲದಲ್ಲಿ ಯೇಸುವಿನ ಮಾತುಗಳು ಹೇಗೆ ನೆರವೇರುತ್ತಿದೆ? ಯೇಸು ಹೇಳಿದುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು. ನೀವು ಈವರೆಗೂ ನನ್ನ ಹೆಸರಿನಲ್ಲಿ ಏನನ್ನೂ ಕೇಳಿಲ್ಲ. ಕಡೆಯ ಭೋಜನದ ಸಮಯದಲ್ಲಿ ಪ್ರೇಷಿತರಲ್ಲಿ ಹೇಳುತ್ತಿರುವಂತಹ ಮಾತು. ಯೇಸು ಇನ್ನೂ ಅವರ ಮಧ್ಯದಲ್ಲಿಯೇ ಇದ್ದರು. ಆದುದರಿಂದ ಅವರು ಹೇಳುತ್ತಿರುವುದು, ನೀವೇನು ಕೇಳಿಲ್ಲ, ಕೇಳಿ ನಿಮಗೆ ದೊರಕುವುದು, ಆಗ ನಿಮ್ಮ ಆನಂದ ತುಂಬಿ ತುಳುಕುವುದು. ಆದರೆ ಆ ಸಮಯದಲ್ಲಿ ಪ್ರೇಷಿತರು ಶಿಷ್ಯರು ಏನನ್ನೂ ಪ್ರಾರ್ಥಿಸಿರಲಿಲ್ಲ. ಆ ನಂತರ ಇವೆಲ್ಲವೂ ನೆರವೇರಿದ ನಂತರ, ಪಂಚಾಶತಮ ಹಬ್ಬದ ನಂತರ ಕಾಲವು ಬರಲಿದೆ.
ಪವಿತ್ರಾತ್ಮರ ಕಾಲವು ಪ್ರಾರಂಭವಾಗಿತ್ತು, ಧರ್ಮಸಭೆಯ ಉಗಮವಾಗಿತ್ತು. ಆ ನಂತರ ಕಾಲವು ಬರಲಿದೆ. ಆಗ ಸಾಮರ್ಥ್ಯಗಳನ್ನು ಬಳಸದೆ ಸ್ಪಷ್ಟವಾದ ಮಾತಿನಲ್ಲಿ ಪಿತನನ್ನು ಕುರಿತು ನಿಮಗೆ ತಿಳಿಸುವೆನು. ಪವಿತ್ರಾತ್ಮರ ಆಗಮನದ ನಂತರ ಪವಿತ್ರಾತ್ಮರು ಈ ವಿಷಯಗಳನ್ನು ಈವರೆಗೆ ಧರ್ಮಸಭೆಗೆ ಸುಜ್ಞಾನವಾಗಿ ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಆ ಕಾಲ ಬಂದಾಗ ನನ್ನ ಹೆಸರು ಹೇಳಿ ನೀವೇ ಪಿತನಲ್ಲಿ ಬೇಡುವಿರಿ. ಸಹೋದರ ಸಹೋದರಿಯರೇ, ನಾವು ಮಾಡುತ್ತಿರುವಂತಹ ಎಲ್ಲ ಪ್ರಾರ್ಥನೆಗಳು, ಆರಾಧನೆಗಳು ಪ್ರಭು ಯೇಸುವಿನ ಹೆಸರಿನಲ್ಲಿಯೇ ಮತ್ತು ಅವರ ಹೆಸರಿನ ಮೂಲಕವೇ ನಾವು ಪ್ರಾರ್ಥಿಸುತ್ತೇವೆ ಮತ್ತು ಇತರ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದೇವೆ. ಇವೆಲ್ಲವನ್ನು ನಾವು ಆಲೋಚಿಸುವಾಗ ಈ ಕಾಲದ ಬಗ್ಗೆಯೇ ಯೇಸು ಸ್ವಾಮಿ ಆಗಲೇ ಹೇಳಿದುದು, ಮಾತನಾಡಿದುದು ಈಗ ಅವರ ಮಾತುಗಳನ್ನು ನೆರವೇರುತ್ತಿದೆ. ಅಂತೆಯೇ ಅವರು ಹೇಳಿರುವ ಇತರ ಬೋಧನೆಗಳು ಕಾಲದ ನಂತರದ ಯುಗಾಂತ್ಯದ ಬೋಧನೆಗಳು ನೆರವೇರುತ್ತವೆ ಎಂಬುದರ ಭರವಸೆಯನ್ನು ನಮಗೆ ನೀಡುತ್ತವೆ. ಈ ಸಮಯದಲ್ಲಿ ಈ ಮಾತುಗಳನ್ನು ನಾವು ಗ್ರಹಿಸಬೇಕಾದುದು ಅಗತ್ಯ. ಏಕೆಂದರೆ ಪಾಸ್ಕ ಕಾಲ ಮುಗಿಯುತ್ತಿದೆ ಎಂಬುದಾಗಿ ಮಾತ್ರವೇ ಅಲ್ಲ, ನಮ್ಮ ಕಾಲದಲ್ಲಿಯೇ ನಾವು ಕಾಣುತ್ತಿರುವಂತಹ ಅನೇಕ ಪೈಶಾಚಿಕ ವಿಷಯಗಳನ್ನು ನಾವು ಹೋಗಲಾಡಿಸಲು ನಮ್ಮ ಮಧ್ಯದಲ್ಲಿ ಉತ್ತಮವಾದ ನಾಯಕರುಗಳ ಅಗತ್ಯ ಇದೆ. ಅಂತಹ ನಾಯಕರನ್ನು ದೇವರು ಅನುಗ್ರಹಿಸುತ್ತಾರೆ. ಮಾನವರಾಗಿ ನಾಯಕರು ತಮ್ಮ ನಾಯಕತ್ವದ ಗುಣಗಳನ್ನಷ್ಟೇ ತೋರ್ಪಡಿಸುತ್ತಾರೆ. ತಮ್ಮಲ್ಲಿ ನಾಯಕತ್ವದ ಗುಣಗಳು ಇವೆ. ಅಂತಹ ನಾಯಕತ್ವದ ಗುಣಗಳನ್ನು ಅವರು ಇತರರಿಗೆ ನನ್ನಲ್ಲಿದೆ ಎಂಬುದಾಗಿ ತೋರ್ಪಡಿಸುತ್ತಾರೆ ವಿನಃ ಅದರಿಂದ ಯಾರಿಗೂ ಯಾವುದೇ ಪ್ರಯೋಜನವಾಗುವುದಿಲ್ಲ. ಇನ್ನು ಕೆಲವು ಬಾರಿ ತಮ್ಮ ನಾಯಕತ್ವದ ಗುಣಗಳಿಂದ ಇತರರನ್ನ ಮುನ್ನಡೆಸುವ ನಾಯಕರನ್ನು ಸಹ ನಾವು ನೋಡಿದ್ದೇವೆ. ಅಂತಹ ನಾಯಕರು ಸಮಾಜದಲ್ಲಿ, ಧರ್ಮಸಭೆಯಲ್ಲಿಯೂ ಇದ್ದಾರೆ. ಅಂತಹ ನಾಯಕರು ತಮ್ಮ ಹಾದಿಯಲ್ಲಿ, ಉತ್ತಮವಾದ ಹಾದಿಯಲ್ಲಿ ಜನರನ್ನು ಮುನ್ನಡೆಸುತ್ತಾರೆ. ಅದರಿಂದ ಕೆಲ ಕಾಲವಷ್ಟೇ ಧರ್ಮಸಭೆಗೂ ಸಮಾಜಕ್ಕೂ ಒಳಿತಾಗುವುದು. ಆದರೆ ಯೇಸು ಅಂತಹ ನಾಯಕರಲ್ಲ. ಯೇಸು ಅತ್ಯುತ್ತಮ ನಾಯಕ. ಅವರು ನಾಯಕರನ್ನು ಸೃಷ್ಟಿಸುತ್ತಾರೆ. ಇಂತಹ ಧಾರಾಳ ಮನಸ್ಸಿನ ನಾಯಕರುಗಳ ಅಗತ್ಯ ಧರ್ಮಸಭೆಗೂ ಇದೆ, ಸಮಾಜಕ್ಕೂ ಇದೆ, ಎಲ್ಲ ಸಮಯದಲ್ಲಿಯೂ ಕಾಲದಲ್ಲಿಯೂ ಇದೆ, ಎಲ್ಲ ಜನಾಂಗಗಳಲ್ಲಿಯೂ ಬೇಕಿದೆ, ಎಲ್ಲ ಪ್ರದೇಶಗಳಿಗೂ ಬೇಕಾಗಿದೆ, ಎಲ್ಲ ಕಾಲದಲ್ಲಿಯೂ ಬೇಕಾಗಿದೆ. ತಮ್ಮ ನಾಯಕತ್ವದ ಗುಣಗಳಿಂದ ಇತರ ನಾಯಕರುಗಳನ್ನು ಸೃಷ್ಟಿಸುವುದು, ಇತರರಲ್ಲಿ ನಾಯಕತ್ವದ ಗುಣಗಳನ್ನು ಕಂಡುಕೊಂಡ ನಂತರ ಅವುಗಳನ್ನು ಪ್ರೋತ್ಸಾಹಿಸುವುದು, ಬೆಳೆಸುವುದು, ಮುನ್ನಡೆಸುವುದು, ಅವರನ್ನು ಶಕ್ತರನ್ನಾಗಿಸುವುದು, ಆನಂತರ ತಮ್ಮ ನಾಯಕತ್ವವನ್ನು ವರ್ಗಾವಣೆ ಮಾಡುವುದು ಸಹ. ಅನೇಕ ಬಾರಿ ನಾಯಕತ್ವವನ್ನು ವಹಿಸಿಕೊಂಡ ನಂತರ ಅಧಿಕಾರ ಮತ್ತು ಅದರಿಂದ ಬರುವಂತಹ ಪ್ರಶಂಸೆ ಇವುಗಳಿಗೆ ಜೋತು ಬೀಳುವಂತಹ ನಾಯಕರು ನಾಯಕತ್ವವನ್ನು ವರ್ಗಾಯಿಸುವುದಿಲ್ಲ. ಹಾಗೆ ಮಾಡದೆ ಉತ್ತಮ ನಾಯಕರು ನಾಯಕತ್ವವನ್ನು ವರ್ಗಾಯಿಸಿಕೊಡುತ್ತಾರೆ. ಇಂತಹ ನಾಯಕರು ಜಗತ್ತಿನಲ್ಲಿ ನಾವು ಅನೇಕ ಸಾಮಾನ್ಯ ಮನುಷ್ಯರಲ್ಲಿಯೂ ಕಂಡಿದ್ದೇವೆ. ಇಂತಹ ನಾಯಕರುಗಳ ಅಗತ್ಯ ಈಗಲೂ ಧರ್ಮಸಭೆಗೆ, ಸಮಾಜಕ್ಕೆ ಇದೆ. ಈ ವಿಷಯವಾಗಿ ಯೇಸು ಹೇಳುತ್ತಾ, ಯೇಸುವಿನ ನಾಮದಲ್ಲಿ ಮಾಡುವಂತಹ ಒಳ್ಳೆಯ ಕಾರ್ಯಗಳು, ಯೇಸುವಿನ ನಾಮದಲ್ಲಿ ನಾವು ಮಾಡುವಂತಹ ಸೇವಾ ಕಾರ್ಯಗಳು, ಯೇಸುವಿನ ನಾಮದಲ್ಲಿ ನಾವು ಬೇಡುವಂತಹದ್ದು ಇಂತಹ ನಾಯಕತ್ವವನ್ನು ಸೃಷ್ಟಿಸುತ್ತದೆ ಎಂಬುದನ್ನು ನಾವು ಗ್ರಹಿಸಬಹುದು. ಈ ಬಲಿಪೂಜೆಯಲ್ಲಿ ನಾವು ಎಂತಹವರು ಎಂಬುದನ್ನು ಆಲೋಚಿಸಲು, ಧ್ಯಾನಿಸಲು ಈ ವಾಚನಗಳು ಕರೆ ನೀಡುತ್ತಿವೆ. ಯೇಸುವಿನ ಸ್ವರ್ಗಾರೋಹಣ ನಮ್ಮಲ್ಲಿ ಏನು ಬದಲಾವಣೆ ತಂದಿದೆ, ಯೇಸುವಿನಂತೆ ನಾವು ಆಗಲು ಸಾಧ್ಯವಾಗಿದೆಯೇ ಎಂಬುದನ್ನು ಧ್ಯಾನಿಸೋಣ, ಆಲೋಚಿಸೋಣ. ಬೇಕಾದ ವರಪ್ರಸಾದಗಳಿಗಾಗಿ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ.